ಆಗ್ಬೋದಾ ಅನ್ನೋದನ್ನು ಅವರು ಎದುರಾಳಿ ವಿಚಾರ ಮಾಡಬೇಕಾಗಿತ್ತು. ಇದಕ್ಕೆ ಏನಾದ್ರು ಪ್ರತಿತಂತ್ರದಾನ ಅನ್ನುವಂಥ ಮಾತನ್ನು, ಇದು ಒಂದು ಒಳ್ಳೆಯ ರಾಜಕೀಯ ಡೆವಲಪ್ಮೆಂಟ್. ಇದರ ಬಗ್ಗೆ ಅಂತ ಒಂದು ಬುದ್ಧಿವಂತಿಕೆ ಹೆಜ್ಜೆ, ಜೊತೆಗೆ ವಿಶ್ವಾಸ ತೆಗೆದುಕೊಳ್ಳೋದು, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥದ್ದು. ಇದರಿಂದ ಈ ಪ್ಲ್ಯಾನ್ನಿಂದ ಇವತ್ತು ಅವರು ರಾಜ್ಯ ಮಟ್ಟದ ರಾಜಕೀಯದಲ್ಲೂ ಗೆಲ್ಲಬಹುದೇನೋ, ಗೆಲ್ತಾರೇನೋ ಅನ್ನುವಂಥದ್ದು ಅಲ್ಲೂ ಅದನ್ನು ನಡೀತಾ ಇದೆ. ಅಲ್ಲೂ ಈಗ ಸಿದ್ದರಾಮಯ್ಯ ನಂತರ ಯಾರು ಡಿ ಕೆ ಶಿ ಎಲ್ಲರೂ ಮಾತಾಡ್ತಾರೆ, ಆದರೆ ಅವರಲ್ಲ, ಸತೀಶ್ ಅವರು ಇದ್ದಾರೂ ಇದು ಪ್ಲ್ಯಾನಿನ. ಅಲ್ಲಿ ನೋಡಿ ಲಾಸ್ಟ್ ಟೈಮ್ ನೀವು ಗೊತ್ತದ ರಾಜ್ಯ ಮಟ್ಟದಲ್ಲ ಡಿ ಕೆ ಶಿ ಅವ್ರು ಏನಾರು ಮಾಡೇ ಬಿಡ್ತಾರೆ ಅನ್ನೋದ್ರಾಗ ಅತಂತ್ರರಾಗಿದ್ದರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲೇ ಸಹಜದ ಅವ್ರು ಸಿಕ್ಕಿದ್ದು ಅಪರೂಪ, ಯಾಕಂದ್ರೆ ಅವರ ಮೆರಿಟಿಗಾಗಿ ಅದೇ ಕಾಲಕ್ಕೆ ಒಬ್ಬ ಮಾಸ್ ಲೀಡರ್ಗಾಗಿ ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಡ್ಡಿ ಇಲ್ಲ ಅದರ ಅನ್ನುವಂಥ ಮಾತು. ಆ ಸಂದರ್ಭದಲ್ಲಿ ಡಿ ಕೆ ಶಿ ಯಾವ ರೀತಿಯಾಗಿ ಫೈಟ್ ಮಾಡಿದಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಕಸ್ಕೊಳ್ಳುವಲ್ಲೇ ಅಥವಾ ಅದನ್ನು ಬಿಟ್ಟುಕೊಡುವಲ್ಲೇ ಡಿ ಕೆ ಶಿ ಅವರ ಸಿ ಎಮ್ ಅನ್ನುವಷ್ಟು ಮಟ್ಟಿಗೆ ಸಿ ಎಮ್ ಅವರು ಅಂದರೆ ನಮ್ಮ ಸಿದ್ದರಾಮಯ್ಯನವರು ತಾವು ಬೆದರುವಂಥ ಮಟ್ಟಿಗೆ ತಂದಿಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ಸರಿಯಾಗಿ ಉಪಯೋಗ ಮಾಡಿಕೊಂಡಂಥ ನಮ್ಮ ಸತೀಶ್ ಅವರು ಅವ್ರಿಗೆ ಬೆಂಬಲ ಏನಂತ ನಂತರದ ಮತ್ತೆ ಮೆಲ್ಲಲ್ಲಿ ಬಂದಾಗ ಡಿ ಕೆ ಶಿ ಅವರ ಎದುರಾಳಿಯಾಗಿ ತಾವು ಇರೋ ಜೊತೆಗೆ ಇಲ್ಲೇ ಜಿ ಪರಮೇಶ್ವರನ್ನು ತಂದು ನಿಲ್ಲಿಸಿದರು. SC